ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 4 ವರ್ಡ್ 23 to 25. ಯೇಸು ಗಲಿಲಾಯದಲ್ಲೆಲ್ಲ ಸಂಚರಿಸಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಜನರ ಸಕಲ ವ್ಯಾಧಿಗಳನ್ನು ಬೇನೆಗಳನ್ನು ಗುಣಪಡಿಸುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಜನರು ವಿವಿಧ ವೇದನೆಗಳಿಂದ ಅಸ್ವಸ್ಥರಾದವರೆಲ್ಲರನ್ನು, ದೆವ್ವ ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು ಆತನ ಬಳಿಗೆ ಕರೆದುಕೊಂಡು ಬಂದರು. ಆತನು ಅವರನ್ನು ಗುಣಪಡಿಸಿದನು. ಗಲಿಲಾಯ, ದೆಕಪೋಲಿ, ಯೆರೂಸಲೇಮ್, ಯೂದಾಯ ಹಾಗೂ ಯೊರ್ದಾನ್ ನದಿಯ ಆಚೆ ಕಡೆಯಿಂದಲೂ ಜನರು ದೊಡ್ಡ ಗುಂಪಾಗಿ ಆತನನ್ನು ಹಿಂಬಾಲಿಸಿದರು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಗಲಿಲಾಯದಲ್ಲೆಲ್ಲ ಸಂಚರಿಸಿ ಅವರು ಸಭಾಮಂದಿರಗಳಲ್ಲಿ ಉಪದೇಶ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸುವಿನ ಕುರಿತಾದಂಥ ಸಾಕ್ಷಿಯನ್ನು ಮೊದಲು ತಿಳ್ಕೊಳ್ಳೋಣ. ಅವರು ಸಂಚರಿಸಿದ್ರು, ಬೋಧಿಸಿದ್ರು, ಸುವಾರ್ತೆ ಸಾರಿದ್ರು, ಸ್ವಸ್ಥತೆಯನ್ನು ಕೊಟ್ಟರು. ಓಕೆ. ಯೇಸುವಿನ ಕುರಿತಾದಂಥ ಸಾಕ್ಷಿ, ಲೋಕ ಯೇಸುವನ್ನು ಕಂಡಾಗ ಹೊಂದ್ಕೊಂಡಂತಹ ಸಾಕ್ಷಿ ನಾವು ನೋಡೋಣ. 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಸೇಮ್ ಚಾಪ್ಟರ್ ವರ್ಡ್ 15 to 17. ಜೆಬುಲೂನ್ ನಾಡು ಮತ್ತು ನೆಫ್ತಾಲಿನ್ ನಾಡು, ಯೊರ್ದಾನ್ ನದಿಯ ಆಚೆ ಸಮುದ್ರದ ಕಡೆ ಅನ್ಯ ಜನರುಗಳಿರುವ ಗಲಿಲಾಯ ಪ್ರಾಂತ್ಯಗಳು, ಹೀಗೆ ಕತ್ತಲಲ್ಲಿ ವಾಸಿಸುವ ಆ ಸೀಮೆಯ ಜನರಿಗೆ ಮಹಾ ಬೆಳಕು ಕಂಡಿತು. ಮರಣದ ನೆರಳಿನ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಬೆಳಕು ಉದಯವಾಯಿತು. ಅಂದಿನಿಂದ ಯೇಸು, ಮಾನಸಾಂತರ ಪಡೆಯಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಉಪದೇಶ ಮಾಡಲಾರಂಭಿಸಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಕತ್ತಲಲ್ಲಿ ವಾಸ ಮಾಡ್ತಂತಹ ಜನರಿಗೆ ಮಹಾ ಬೆಳಕು ಉಂಟಾಯಿತು. ದೇವರಿಗೆ ಸ್ತೋತ್ರ. ಜನರಿಗೆ ಒಂದು ನಿರೀಕ್ಷೆ ಇತ್ತು. ಕ್ರಿಸ್ತನು ಬರ್ತಾನೆ, ಮೆಸ್ಸಿಯನು ಬರ್ತಾನೆ ಅನ್ನೋದು ಒಂದು ನಿರೀಕ್ಷೆ ಇತ್ತು. ಅದನ್ನು ಯೇಸು ಕ್ರಿಸ್ತರ ಬೋಧನೆಯಿಂದಲೇ, ಯೇಸು ಕ್ರಿಸ್ತರ ಕಾರ್ಯದಿಂದಲೇ, ಯೇಸು ಕ್ರಿಸ್ತರ ನಡೆಯಿಂದಲೇ, ನುಡಿಯಿಂದಲೇ ಅವ್ರು ತಿಳ್ಕೊಂಡ್ರು. ಮೆಸ್ಸಿಯನು ಬಂದಿದ್ದಾನೆ, ಕರ್ತನು ಬಂದಿದ್ದಾನೆ, ಕ್ರಿಸ್ತನು ಬಂದಿದ್ದಾನೆ ಅಂತ ತಿಳ್ಕೊಂಡ್ರು. ದೇವರಿಗೆ ಸ್ತೋತ್ರ. ದೇವರು ಮಾನಸಾಂತರ ಪಡ್ರಿ, ಓಕೆ, ಪರಲೋಕ ರಾಜ್ಯ ಸಮೀಪವಾಗಿದೆ, ಓಕೆ. ಆದರೆ ಅದ್ಭುತ ಕಾರ್ಯಗಳ ಮೂಲಕವಾಗಿ ತೋರಿಸ್ತಾರೆ. ಏಕೆಂದರೆ ಹೌದು, ನಾನು ವಾಗ್ದಾನ ಮಾಡಿದ ಕರ್ತನನ್ನು, ಮೆಸ್ಸಿಯನನ್ನು, ಕ್ರಿಸ್ತನನ್ನು ನಾನು ನಿಮಗೆ ಕಳಿಸ್ಕೊಟ್ಟಿದ್ದೇನೆ. ಈತನಿಗೆ ಸಕಲ ಅಧಿಕಾರ ಉಂಟು, ಸಮಸ್ತವೂ ಈತನ ಅಧೀನದಲ್ಲಿದೆ. ನಿಮಗೆ ಸ್ವಸ್ಥತೆಯನ್ನು ಕೊಡುವಾತನೂ ಆಗಿದ್ದಾನೆ, ನಿಮಗೆ ಆರೋಗ್ಯವನ್ನು ಕೊಡುವಾತನಾಗಿದ್ದಾನೆ, ನಿಮ್ಮ ಸಕಲ ವ್ಯಾಧಿಗಳನ್ನು ಗುಣಪಡಿಸುವಾತನಾಗಿದ್ದಾನೆ, ನಿಮ್ಮ ಪಾಪಗಳನ್ನ ಕ್ಷಮಿಸುವಾತನಾಗಿದ್ದಾನೆ, ನಿಮಗೆ ನಿತ್ಯ ಜೀವನ ಕೊಡುವಾತನಾಗಿದ್ದಾನೆ ಅನ್ನೋ ದೇವರು ಪ್ರತ್ಯಕ್ಷ ಸಾಕ್ಷಿಗಳ ಮೂಲಕವಾಗಿ ಮತ್ತಾಯನ ಪುಸ್ತಕ 4ನೇ ಅಧ್ಯಾಯದಲ್ಲೇ ಪ್ರಕಟಪಡಿಸಿದರು. ದೇವರಿಗೆ ಸ್ತೋತ್ರ. 4ನೇ ಅಧ್ಯಾಯದಲ್ಲೇ ಪ್ರಕಟಪಡಿಸಿದಂಥ ದೇವರು ಸಂಪೂರ್ಣವಾಗಿ ಅವ್ರ ಜೀವಿತ ಕಾಲದ, ಯೇಸು ಕ್ರಿಸ್ತರ ಸೇವೆ ಮಾಡುವಂಥ ಜೀವಿತ ಕಾಲದಲ್ಲಿ ಅಷ್ಟು ಮಾತ್ರ ಅಲ್ಲ, ಯೇಸು ಪುನರುತ್ಥಾನವಂತಹ ಕಾಲದಲ್ಲಿ ಪ್ರಕಟಪಡಿಸಿರೋ ಪರಿಪೂರ್ಣವಾಗಿ ಮೆಸ್ಸಿಯನ್ನು ನಾವು ಕಂಡ್ವಿ. ಮೆಸ್ಸಿಯನ್ನು ಈ ಲೋಕಕ್ಕೆ ಬಂದನು, ಕರ್ತನು ಈ ಲೋಕಕ್ಕೆ ಬಂದನು, ರಕ್ಷಕನು ಈ ಲೋಕಕ್ಕೆ ಬಂದನು, ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆಯಿತು, ಬಂದಾಯಿತು. ನಾವು ಅದನ್ನು ನಂಬೋದ್ರ ಮೂಲಕವಾಗಿ ರಕ್ಷಣೆ, ನಿತ್ಯ ಜೀವ ಅವತ್ತುವೇ ಇವತ್ತುವೇ ಲೋಕಾಂತ್ಯದವರೆಗೂ. ದೇವರಿಗೆ ಸ್ತೋತ್ರ. ಆ ಸಾಕ್ಷಿಯನ್ನು ದೇವರು ಆರಂಭದಲ್ಲೇ ಯೇಸು ಕ್ರಿಸ್ತರು ಶೋಧನೆಯನ್ನು ಅನುಭವಿಸಿ ಸೇವೆಯನ್ನು ಆರಂಭಿಸಿದಂಥ ಮೊದಲ ದಿನಗಳಲ್ಲೇ ಮೆಸ್ಸಿಯನನ್ನು, ಕ್ರಿಸ್ತನನ್ನು ದೇವರು ಸಾಕ್ಷಿಗಳ ಮೂಲಕವಾಗಿ, ಪ್ರತ್ಯಕ್ಷ ಸಾಕ್ಷಿಗಳ ಮೂಲಕವಾಗಿ, ಕಾರ್ಯಗಳ ಮೂಲಕವಾಗಿ ಪ್ರಕಟಪಡಿಸಿರೋ ಲೋಕಕ್ಕೆ. ದೇವರಿಗೆ ಸ್ತೋತ್ರ. ಜನರು ಅದನ್ನು ಕಂಡರು, ಹೊಂದ್ಕೊಂಡ್ರು. ಕತ್ತಲಲ್ಲಿ, ಮರಣದ ಹಂಚಿನಲ್ಲಿ ವಾಸ ಮಾಡ್ತಂಥ ಲೋಕಕ್ಕೆ ಬೆಳಕು, ಮಹಾ ಬೆಳಕು ಉದಯವಾಯಿತು. ದೇವರಿಗೆ ಸ್ತೋತ್ರ. ಆ ಮಹಾ ಬೆಳಕೆ ಕ್ರಿಸ್ತನಾಗಿದ್ದಾನೆ. ಆತನು ಬೋಧಿಸ್ತಾ ಇದ್ದಾನೆ.
ಮಾನಸಾಂತರ ಪಡ್ರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ. ದೇವರಿಗೆ ಸ್ತೋತ್ರ. ಯಾಕೆ ಮಾನಸಾಂತರ ಪಡಬೇಕು? ನಾವು ಪಾಪಿಗಳಾಗಿದ್ದೇವೆ. ಆತನ ನಮ್ಮ ಪಾಪಗಳನ್ನ ಕ್ಷಮಿಸುವ ಆತನಾಗಿದ್ದಾನೆ. ಅಪರಾಧಿಗಳಾಗಿದ್ದೇವೆ, ಅಪರಾಧಗಳನ್ನ ಕ್ಷಮಿಸುವ ಆತನಾಗಿದ್ದಾನೆ. ನಾವು ಬಲಹೀನರಾಗಿದ್ದೇವೆ, ಬಲ ಕೊಡುವ ಆತನಾಗಿದ್ದಾನೆ. ನಾವು ರೋಗಗಳನ್ನ ಹೊಂದ್ಕೊಂಡಿದ್ದೀವಿ, ಅದನ್ನು ಸ್ವಸ್ಥತೆಯನ್ನು ಕೊಡುವ ಆತನಾಗಿದ್ದಾನೆ. ನಾವು ಸಾಯ್ತಾ ಇದ್ದೀವಿ, ಅದನ್ನು ನಮ್ಮ ನಿತ್ಯ ಜೀವ ಕೊಡುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅದನ್ನೇ ಯೇಸು ಕ್ರಿಸ್ತರು 4ನೇ ಅಧ್ಯಾಯದಿಂದಲೂ ಆರಂಭ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಈ ವಾಕ್ಯ ಭಾಗ ನೋಡೋಣ. 23ನೇ ವಾಕ್ಯದಿಂದ, ಯೇಸು ಗಲಿಲಾಯದಲ್ಲೆಲ್ಲ ಸಂಚರಿಸಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಜನರ ಸಕಲ ವ್ಯಾಧಿಗಳನ್ನು, ಅಷ್ಟು ಮಾತ್ರ ಅಲ್ಲ ಬೇನೆಗಳನ್ನು ಗುಣಪಡಿಸುತ್ತಾ ಬಂದನು. ದೇವರಿಗೆ ಸ್ತೋತ್ರ. ಸಕಲ ವಿಧವಾದಂಥ ವ್ಯಾಧಿಗಳನ್ನು, ಬೇನೆಗಳನ್ನು ಗುಣಪಡಿಸುವಂಥ ಶಕ್ತಿ ಯೇಸುವಿಗಿತ್ತಂದರೆ ಇತ್ತು. ಆತನ ಸೃಷ್ಟಿಕರ್ತನಾಗಿದ್ದಾನೆ. ಆತನಿಗೆ ಹೊರತಾದ್ದು ಒಂದೂ ಇಲ್ಲ. ಆತನಿಗೆ ಅಧೀನವಾಗದೇ ಇರತಕ್ಕಂಥದ್ದು ಒಂದೂ ಇಲ್ಲ. ಆತನಿಗೆ ಮೇಲಾಗದೇ ಇರತಕ್ಕಂಥದ್ದು ಒಂದೂ ಇಲ್ಲ. ಸಮಸ್ತವು ಆತನಿಂದ ಉಂಟಾಗಿದೆ, ಸಮಸ್ತವು ಆತನಿಗೆ ಅಧೀನವಾಗಿದೆ, ಸಮಸ್ತದ ಮೇಲೆ ಆತನಿಗೆ ಅಧಿಕಾರ ಇದೆ. ಸೊ ಹಾಗಾಗಿ ಸಕಲ ವಿಧವಾದಂಥ ವ್ಯಾಧಿಗಳನ್ನು, ಬೇನೆಗಳನ್ನ ಆತನ ಗುಣಪಡಿಸುವ ಆತನಾಗಿದ್ದಾನೆ. ಗುಣಪಡಿಸುತ್ತಾ ಸಂಚರಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಆ ಸುದ್ದಿಯನ್ನು ತಿಳಿದಂತಹ ಅನ್ಯ ದೇಶಗಳ ಜನರೂ ಸಹ ವ್ಯಾಧಿ ಪೀಡಿತರನ್ನು, ರೋಗ ಪೀಡಿತರನ್ನು, ಅಸ್ವಸ್ಥರಾದವ್ರನ್ನ ಯೇಸು ಕ್ರಿಸ್ತರ ಬಳಿಗೆ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ವಾಕ್ಯ ಭಾಗದಲ್ಲಿ 24ನೇ ವಾಕ್ಯದಿಂದ, ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಜನರು ವಿವಿಧ ವ್ಯಾಧಿ ವೇದನೆಗಳಿಂದ ಅಸ್ವಸ್ಥರಾದವರೆಲ್ಲರನ್ನು, ದೆವ್ವ ಹಿಡಿದವರನ್ನು, ಮೂರ್ಛೆ ರೋಗದವರನ್ನು, ಪಾರ್ಶ್ವವಾಯು ರೋಗ ಪೀಡಿತರನ್ನು ಆತನ ಬಳಿಗೆ ಕರೆದುಕೊಂಡು ಬಂದರು. ಎಲ್ಲರನ್ನ ಆತನು ಗುಣಪಡಿಸಿದನು. ಗಲಿಲಾಯ, ದೆಕಪೋಲಿ, ಯೆರೂಸಲೇಮ್, ಯೂದಾಯ ಹಾಗೂ ಯೋರ್ದಾನ್ ನದಿಯ ಆಚೆಯಿಂದಲೂ ಜನರು ದೊಡ್ಡ ಗುಂಪಾಗಿ ಆತನನ್ನು ಹಿಂಬಾಲಿಸಿದರು. ದೇವರಿಗೆ ಸ್ತೋತ್ರ. ಹೀಗೆ ಆರಂಭವಂಥ ಈ ಉಪದೇಶ, ಈ ಮಾನಸಾಂತರ, ಈ ಸ್ವಸ್ಥತೆ, ಈ ಸೌಖ್ಯ, ಈ ನಿತ್ಯ ಜೀವಕ್ಕೆ ನಡೆಸುವಂಥ ಕಾರ್ಯ ಈಗ ಆರಂಭವಾಗಿ ಆತನ ಸೇವೆ ಅಂತ್ಯದವರೆಗೂ ಸಹ 3.5 ವರ್ಷದವರೆಗೂ ಸಹ ಜನರು ಇದೇ ಕಾರ್ಯಗಳನ್ನ ಹೊಂದ್ಕೊಂಡು ಆತನನ್ನು ಹಿಂಬಾಲಿಸಿದರು. ಆತನ ಯೇಸು ಕ್ರಿಸ್ತರ ಸೇವೆ ಮಾಡುವಂತಹ ಪ್ರತ್ಯೇಕ ದಿನಗಳಲ್ಲೂ ಸಹ ದೊಡ್ಡ ಗುಂಪಾಗಿ ಜನರು ಯೇಸುವನ್ನು ಹಿಂಬಾಲಿಸ್ತಿದ್ರು. ದೇವರಿಗೆ ಸ್ತೋತ್ರ. ಯಾಕೆಂದರೆ ಅವರಿಗೆ ಕತ್ತಲಲ್ಲಿ ವಾಸ ಮಾಡ್ತಾಯಿದ್ರು ಜನ, ಮರಣದ ಹಂಚಿನಲ್ಲಿ ವಾಸ ಮಾಡ್ತಾಯಿದ್ರು. ಕ್ರಿಸ್ತನನ್ನು ಕಂಡಾಗ ಮಹಾ ಬೆಳಕನ್ನು ಹೊಂದ್ಕೊಂಡ್ರು, ರಕ್ಷಣೆಯನ್ನು ಹೊಂದ್ಕೊಂಡ್ರು, ನಿತ್ಯ ಜೀವನ ಹೊಂದ್ಕೊಂಡ್ರು. ಸೊ ಹಾಗಾಗಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ದೊಡ್ಡ ಗುಂಪಾಗಿ ಇತ್ತು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಏನಾಗಿದ್ದಾರೆ? ವೈದ್ಯರಿಗೆ ಘನವೈದ್ಯನಾಗಿದ್ದಾನೆ ಅಂತ. ವೈದ್ಯನಂದರೆ ಇಲ್ಲ, ವೈದ್ಯರಿಗೆ ಘನವೈದ್ಯನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಸಕಲವು ಆತನಿಗೆ ಅಧೀನವಾಗಿದೆ. ಸಕಲ ವಿಧದಲ್ಲೂ ಸಹ ಆತನು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ, ರಕ್ಷಿಸುವ ಆತನಾಗಿದ್ದಾನೆ, ಸಂತೈಸುವ ಆತನಾಗಿದ್ದಾನೆ, ಸಮಾಧಾನ ಕೊಡುವ ಆತನಾಗಿದ್ದಾನೆ, ನಿತ್ಯ ಜೀವಕ್ಕೆ ನಡೆಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅದು ಯಾವುದರಿಂದ? ಆತನ ಬೋಧನೆಯಿಂದ, ಆತನ ಉಪದೇಶದಿಂದ, ಆತನ ಮಾರ್ಗದರ್ಶನದಿಂದ, ಆತನ ಮಾತಿನಿಂದ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಹೇಳ್ತಿದ್ದಾರೆ, ಆತನ ನಮ್ಮ ಅಪರಾಧಗಳನ್ನ ಕ್ಷಮಿಸಿ ಸಕಲ ವ್ಯಾಧಿಗಳನ್ನ ಗುಣಪಡಿಸುವ ಆತನಾಗಿದ್ದಾನೆ ಅಂತ ವಾಗ್ದಾನ ಮಾಡಿದಂಥ ವಾಕ್ಯಗಳು ನೆರವೇರುವಂತೆ ಕ್ರಿಸ್ತನ ಈ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಮಾಡ್ತಿದ್ದಾರೆ, ಮುಂದೆಯೂ ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತ್ರ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೇ, ನೀನು ಇಸ್ರಾಯೇಲಿನ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ ಸಂಚರಿಸಿ ಎಸಪ್ಪ ನೀವು ಉಪದೇಶ ಮಾಡುತ್ತಾ ಜನರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನು ಮಾನಸಾಂತರಕ್ಕೆ ನಡೆಸುತ್ತಾ ಸಕಲ ವ್ಯಾಧಿಗಳನ್ನು, ಬೇನೆಗಳನ್ನು ನೀನು ಗುಣಪಡಿಸಿದ್ದೀರ ಅಂತ ವಾಕ್ಯದಲ್ಲಿ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಸುದ್ದಿಯನ್ನು ಕೇಳಿದಂಥ ಜನರು ಅನ್ಯ ದೇಶಗಳಿಂದಲೂ ಸಹ ಸಕಲ ವ್ಯಾಧಿ ಪೀಡಿತರನ್ನು ನಿಮ್ಮ ಬಳಿಗೆ ಕರ್ಕೊಂಡು ಬಂದು ಕರ್ತನೆ ಅವರು ಸ್ವಸ್ಥತೆಯನ್ನು ಹೊಂದ್ಕೊಂಡು ಹೋದರು. ಅಷ್ಟು ಮಾತ್ರ ಅಲ್ಲ, ಅವರು ಮಾನಸಾಂತರವನ್ನು, ಅವರು ನಿತ್ಯ ಜೀವವನ್ನು ಹೊಂದ್ಕೊಂಡ್ರು ಅಂತ ವಾಕ್ಯದಲ್ಲಿ ಹೇಳುತ್ತೆ. ಆಮೇನ್. ಸೊ ಹಾಗಾಗಿ ಸ್ವಲ್ಪ ಆವತ್ತು ಮಾತ್ರ ಅಲ್ಲ, ಇವತ್ತು ಮುಂದೆಯೂ ನಿತ್ಯವಾಗಿಯೂ ನೀವು ಅದನ್ನು ಮಾಡೋದಕ್ಕೆ ನಂಬಿಗಸ್ತನಾದಂಥ ಶಕ್ತನಾದ ದೇವರಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಜನರ ಪರಿಸ್ಥಿತಿಗಳನ್ನ ನೋಡಿದೀಯಾ, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಅರ್ತಿದೀಯಾ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಕರ್ತನೆ, ಈ ಪರಿಸ್ಥಿತಿಯಿಂದ ನನಗೊಂದು ಬಿಡುಗಡೆ ಕೊಡು, ಈ ರೋಗದಿಂದ ಒಂದು ಸ್ವಸ್ಥತೆಯನ್ನು ಕೊಡು, ಒಂದು ಸೌಖ್ಯವನ್ನು ಕೊಡು, ಆರೋಗ್ಯವನ್ನು ಕೊಡು. ಸಪಾ ನಮಗೆ ಗುಣಪಡಿಸು. ಸಪಾ ನಮ್ಮ ಪಾಪಗಳನ್ನ ಕ್ಷಮಿಸು. ಯಾವ ಪಾಪಗಳನ್ನ ಪೌಲನು ಹೇಳೋ ಪ್ರಕಾರವಾಗಿ ಯಾವ ಕಾರ್ಯವನ್ನು ನಾವು ಮಾಡಬಾರ್ದು ಅಂತಿದ್ದೀನೋ ಅದೇ ಕಾರ್ಯ ಕಡೆಗೆ ನನ್ನ ಮನಸ್ಸು ಎಳೆಯುತ್ತೆ.
ಅದೇ ಕಾರ್ಯವನ್ನು ಮಾಡುವಂತೆ ಮಾಡುತ್ತಿದೆ ಅಂತ ಹೇಳ್ತಾರೆ. ಅಪ್ಪ, ಅಷ್ಟೊಂದು ದೊಡ್ಡ ಸೇವಕರಂಥ ಪೌಲನೇ, ನಿನಗೋಸ್ಕರ ರೋಷವೊಳಗೆ ಜೀವಿಸಿದಂಥ ಪೌಲನೇ, ಮನಸ್ಸು ಹಾಗೆ ಮಾಡುತ್ತೆ, ಪರಿಸ್ಥಿತಿಗಳು ಹಾಗೆ ನಡೆಸುತ್ತೆ ಅಂತ ಹೇಳಿದ್ದಾನೆ. ಅವನು ಮಾಡಲಿಲ್ಲ ನಿಜ, ಬಟ್ ಮನುಷ್ಯನ ಸ್ಥಿತಿಗಳನ್ನ ಅವನು ಅರ್ಥ ಮಾಡ್ಕೊಂಡಿದ್ದ. ಮನುಷ್ಯನ ಸ್ಥಿತಿಗಳನ್ನ ಅವನು ಅರ್ಥ ಮಾಡ್ಕೊಂಡ ಮಾತುಗಳನ್ನ ಹೇಳಿದ್ದಾನೆ. ಯೇಸಪ್ಪ, ನಿನ್ನ ಜನರು ಯಾವ ಕಾರ್ಯಗಳನ್ನ ಮಾಡಬಾರ್ದು, ಯಾವ ಪರಿಸ್ಥಿತಿಗಳಿಂದ ನಡಿಬಾರ್ದು, ಯಾವ ಸನ್ನಿವೇಶಗಳಿಂದ ಅದನ್ನು ದೂರ ಇರಬೇಕು ಅಂತಾರೋ ಅದೇ ಪರಿಸ್ಥಿತಿಗೆ ಲೋಕದ ಸನ್ನಿವೇಶಗಳವರು ನಡೆಸುವಂಥದ್ದಾಗಿರ್ಬೋದು. ಅವರು ಆ ಕಾರ್ಯದಲ್ಲಿ ಸೋತು ಹೋಗಿರ್ಬೋದು, ಆ ಕಾರ್ಯದಲ್ಲಿ ಅಪ್ಪ ಅವ್ರು ಬಿದ್ದು ಹೋಗಿರ್ಬೋದು, ಅವರು ನಿರಾಸರಾಗಿ ನಿರುತ್ಸಾಹರಾಗಿ ಅವರು ಅಪರಾಧಗಳಲ್ಲಿ ಆಗಿರ್ಬೋದು. ಕರ್ತನೇ, ನೀನು ವಾಗ್ದಾನ ಮಾಡಿದ್ಯಾ, ನಿಮ್ಮ ಸಕಲ ವಿಧವಾದಂತಹ ಅಪರಾಧಗಳನ್ನ ನಾನು ಕ್ಷಮಿಸಿ ನಿಮ್ಮ ರೋಗಗಳನ್ನು ಸ್ವಸ್ಥಪಡಿಸ್ತೇನೆ, ನಿಮ್ಮನ್ನು ಗುಣಪಡಿಸುವ ದೇವರು ನಾನಾಗಿದ್ದೇನೆ ಅಂತ ಹೇಳಿದ್ದೀಯಾ, ನಿಮ್ಮನ್ನು ಸ್ವಸ್ಥಪಡಿಸುವ ದೇವರಾಗಿದ್ದೇನೆ ಅಂತ ಹೇಳಿದೆಯಾ. ನನ್ನ ಜನರು ತಮ್ಮ ಅಪರಾಧಗಳನ್ನ ಒಪ್ಪಿಸಿ ಅರಿಕೆ ಮಾಡೋದಾದರೆ ನಾನು ಅವ್ರನ್ನ ಕ್ಷಮಿಸುವ ದೇವರಾಗಿದ್ದೇನೆ ಅಂತ ಹೇಳಿದ್ದೀಯಾ. ಕರ್ತನೆ, ನಿನ್ನ ಜನರ ಸನ್ನಿವೇಶಗಳನ್ನ ನೀನು ಅರ್ತಿದೆಯಾ. ಯೇಸಪ್ಪ, ಅವ್ರು ಬೇಡ್ತಕ್ಕಂತಹ ಪರಿಸ್ಥಿತಿಗಳಲ್ಲಿ ನೀನು ಅವ್ರಿಗೆ ಸ್ವಸ್ಥತೆಯನ್ನು, ಸೌಖ್ಯವನ್ನು ಕೊಟ್ಟು ಯೇಸಪ್ಪ ಅವ್ರನ್ನ ಕ್ಷಮಾಪಣೆಯನ್ನು ಕೊಟ್ಟು ಅವ್ರಿಗೆ ನಿತ್ಯ ಜೀವವನ್ನು ಕೊಟ್ಟು ನಿನ್ನೊಟ್ಟಿಗೆ ಅವರಿಗೆ ನಿತ್ಯ ಜೀವದಲ್ಲಿ ಸೇರಿಸಿಕೊಳ್ಳುವ ದೇವರಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರ ಅವಶ್ಯಕತೆಗಳನ್ನ ಅರ್ತಿದೆಯಾ, ಆ ಅವಶ್ಯಕತೆಗಳಲ್ಲಿ ಅವರಿಗೆ ಸಹಾಯ ಮಾಡು. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.